ಶುಕ್ರವಾರ ಸಂತೆಯಿಂದ ಬಂದ ಟೊಮೆಟೊ. ಟೊಮೆಟೊಗೆ ಐತಿ 50 ರೂಪಾಯ. 50 ರೂಪಾಯಿ ಟೊಮೆಟೊ. ಶುಕ್ರವಾರ ಸಂತೆಯಲ್ಲಿ ಸ್ವಲ್ಪ ಕಮ್ಮಿಗೆ ಸಿಗ್ತದೆ. ಅವು ಹೊಚ್ಚಿದಿಟ್ಟು ನೀರುಳ್ಳಿ ಎಷ್ಟು ಕೆ ಜಿ? ನಿಜನ ಮೂರನೇ 40 ಅದಾವ ನೀರು ಕೆ ಜಿಗೆ 50 ರೂಪಾಯಿ ಇದಾವ. 50 ರೂಪಾಯಿ ಈರುಳ್ಳಿ. ಶುಕ್ರವಾರ ಸಂತೆಗೆ ಹೋದರೆ ಸ್ವಲ್ಪ ಕಮ್ಮಿಯಲ್ಲಿ ಸಿಗ್ತದೆ ತರಕಾರಿ. ಶುಕ್ರವಾರ ಸಂತೆಯಲ್ಲಿ ಟೊಮೆಟೊ ಅಲ್ಲ, ತರಕಾರಿ ಎಲ್ಲ ಕಮ್ಮಿಗೆ ಸಿಗ್ತದೆ ಸ್ವಲ್ಪ. ಇದರಲ್ಲಿ 2 ಕೆ ಜಿ ಸ್ವಲ್ಪ ಜಾಸ್ತಿ ಉಂಟಂತೆ, 50 ರೂಪಾಯಿ. ಒಳ್ಳೆಯದುಂಟು. ಇದು ಈರುಳ್ಳಿ, ಚಿಕ್ಕ ಚಿಕ್ಕ ಈರುಳ್ಳಿ. ಇದು 2 ಕೆ ಜಿಗೆ 50 ರೂಪಾಯಿ. ನನಗೆ ಚಿಕ್ಕ ಚಿಕ್ಕ ಈರುಳ್ಳಿ ಒಳ್ಳೆಯದಾಗೋದು. ಚಿಕ್ಕದು ಹೇಳಿದರೆ ತುಂಬ ಚಿಕ್ಕದಲ್ಲ. ಈರುಳ್ಳಿ ಬಕೆಟಲ್ಲಿ ಹಾಕಿಟ್ಟಿದ್ದೇನೆ. ಚಾ ನಾನು ಫ್ಲಾಸ್ಕಲ್ಲಿ ಹಾಕಿದ ಕೂಡಲೇ ಇರುವೆಗಳುಂಟಲ್ಲ, ಎಲ್ಲಿಂದ ಬರ್ತದೆ ಅಂತ ಇಲ್ಲ. ಮತ್ತು ಚಾ ಕುಡಿಯೋಗೊಟ್ಟು ಇರುವೆ ಸಹ ಇದರಲ್ಲಿ ಇದುಂಟಲ್ಲ ಹೋಲ್ಸ್, ಒಳಗಡೆಯಿಂದ ಹೋಗುದು ಇರುವೆಗಳು. ಬಿಸಿ ಇದ್ರೆ ಸಹ ಹೇಗೆ ಹೋಗಿ ಕುತ್ಕೊಳ್ತದೆ ಅಂತ ಗೊತ್ತಾಗೋದಿಲ್ಲ ನನಗೆ. ಮೊದಲಿನವರೆಲ್ಲ ಹೇಳ್ತಾ ಇದ್ರು ಇರುವೆ ತಿಂದರೆ ಏನಾಗೋದಿಲ್ಲ, ಕಣ್ಣಿಗೆ ಒಳ್ಳೇದು ಅಂತ. ನಮ್ಮ ಅಜ್ಜಿ ಎಲ್ಲ ಹಾಗೆ ಹೇಳ್ತಾ ಇದ್ರು. ಯಾವುದಾದ್ರೂ ತಿಂಡಿಯಲ್ಲಿ ಇರುವೆ ಇದ್ರೆ ಇರುವೆ ಏನಾಗೋದಿಲ್ಲ ಅಂತ ಹೇಳ್ತಾರೆ ಅವರು, ಕಣ್ಣಿಗೆ ಒಳ್ಳೇದು ಅಂತ. ಇವತ್ತು ನೈಟ್ ಪದಾರ್ಥಕ್ಕೆ ಇವತ್ತು ಬೆಂಡೆಕಾಯಿ ಮಾಡೋದು. ಬೆಂಡೆಕಾಯಿ ಇದೆಲ್ಲ ಶುಕ್ರವಾರ ಸಂತೆದು. ನನಗೆ ಬಟಾಟೆ ಉಂಟಲ್ಲ, ಅಗತ್ಯ ಬೇಕಾಗ್ತದೆ ಜಾಸ್ತಿ. ಬೆಂಡೆಕಾಯಿ ಎಲ್ಲ ನಾವು ಅಪರೂಪ ತರೋದು. ಬೆಂಡೆಕಾಯಿ ಖುಷಿಗಿಷ್ಟ, ನನಗೆ ಸಹ ಇಷ್ಟ. ಇದರಲ್ಲಿ ಹಸಿಮೆಣಸು ಬೆಂಡೆಕಾಯಿ ಎಲ್ಲ ಒಟ್ಟಿಗೆ ಮಿಕ್ಸ್ ಆಗಿ ಹಾಕಿದ್ದಾರೆ. ಟೊಮೆಟೊವನ್ನು ತೊಳೆದು ಸ್ವಲ್ಪ ಕ್ಲೀನ್ ಮಾಡಿಡುವ ಅಂತ ತೊಳೆದು ಬಟ್ಟೆಯಲ್ಲಿ ಒರೆಸಿ ಫ್ರಿಜ್ಜಲ್ಲಿಟ್ಟರೆ ಏನಾಗೋದಿಲ್ಲ. ಇವತ್ತು ಸಂಜೆಗೆ ಚಾ ಮತ್ತು ರಸ್ಕ್. ಮಿಲ್ಕ್ ಗರ್ಲ್ ಹೊರಟಿದ್ದಾಳೆ ಹೊಸ ಕ್ಯಾನ್ ಇಟ್ಕೊಂಡು. ಮಿಲ್ಕ್ ಬೀಳ್ಬೋದಾ ಹೊರಗಡೆ? ಹಾಂ, ಅಲ್ಲಾಡಿಸಿದ್ರೆ ಹೊರಗಡೆ ಇರ್ಬೋದು. ವಿಡಿಯೋ ಎಡಿಟ್ ಮಾಡುವಾಗ ಖುಷಿ ಮಾಡಿದ ಕೆಲಸ ನೋಡಿದರೆ, ನಾನು ಬೆಂಡೆಕಾಯಿ ಸಾಂಬಾರು ಮಾಡಬೇಕು ಅಂದ್ಕೊಂಡಿದ್ದು. ಸಾಂಬಾರಿಗೆ ಕಟ್ ಮಾಡಿದ್ದು ಖುಷಿ. ಒಂದು ಉಪ್ಕರಿಗೆ ಪಲ್ಯಕ್ಕೆ ಕಟ್ ಮಾಡಿದಾಗೆ ಕಟ್ ಮಾಡಿದ್ರೆ ಇದನ್ನು ಪದಾರ್ಥ ಮಾಡೋದು ಹೇಗೇನು ಇಂದು ಅದೇ ಇದ್ದಿತ್ತಿಲ್ಲ ಇಪ್ಪಡು ಬಾಕಿ ಥರ ಸಣ್ಗವು ಇನ್ನೂ ಅನ್ಕ. ಇನ್ನು ಅದನ್ನು ಸ್ವಲ್ಪ ಪಲ್ಯ ಮಾಡಿ ಇದನ್ನು ಇಂಥ ಖುಷಿ ಕೇಳಲಿಕ್ಕಿಲ್ವಾ ನೀನು? ಕೇಳಿ ನೋಡ್ಸಿಂಟ ಪೇರು ಉಳ್ದಿಯಾ ಫ್ರಿಜ್ ತೊಳೆದ ಚಮಚಿದೆ. ನಾನು ವಿಡಿಯೋ ಎಡಿಟ್ ಮಾಡುವಾಗ ಇವಳು ಮಾಡಿದ ಕೆಲಸ ನನಗೆ ಹೇಳಿದ್ದು, ನಾನು ಬೆಂಡೆಕಾಯಿ ಕಟ್ ಮಾಡಬೇಕಂತ. ಒಮ್ಮೊಮ್ಮೆ ಅವಳಿಗೆ ಆಸೆ ಆಗ್ತದೆ. ಆಯಿತು ಅಂತ ಹೇಳಿದ್ದೆ ನಾನು, ನನಗೆ ಹೆಲ್ಪ್ ಆಗ್ತದೆ ಆಯಿತು ಅಂತ ಹೇಳಿದೆ. ಇವಾಗ ಎರಡು ಕೆಲಸ ಆಯಿತು ನನಗೆ. ನೋಡ್ಸಿ ಬಾಬಾಗ ಸಿಗೋಣ. ನನಗೆ ಹಾಲು ಬಿಸಿ ಮಾಡಲಿಕ್ಕೆ ಇಡುವ. ನೀರು ಪಾಡು. ನಾನು ಖುಷಿ ಕಟ್ ಮಾಡಿದ ಬೆಂಡೆಕಾಯಿ ಅಲ್ಲ, ಖುಷಿ ಚಿಕ್ಕದಾಗಿ ಕಟ್ ಮಾಡಿದ್ಲಲ್ಲ, ಆಮೇಲೆ ನನಗಾಯಿತು ಯಾವುದಾದ್ರೂ ಒಂದು ಮಾಡು, ಎರಡು ಮಾಡೋದು ಬೇಡ ಅಂತ. ಹಾಗೆ ಪಲ್ಯವೇ ಮಾಡು ಅಂತ ಆಯಿತು.
ಹಾಗೆ ನಾನು ಪಲ್ಯಕ್ಕೆ ಕಟ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಖುಷಿ ಕಟ್ ಮಾಡಿ ಇಟ್ಟಿದ್ದಾಳೆ. ಮಳೆ ಇವತ್ತು ಮಳೆ ಮಳೆ ಹೇಗೆ ಅಂತ ಹೇಳಿದ್ರೆ, ಒಮ್ಮೆ ಮಳೆ ಒಮ್ಮೆ ಬಿಸಿಲು, ಒಮ್ಮೆ ಮಳೆ ಒಮ್ಮೆ ಬಿಸಿಲು. ನಾನು ಅವಾಗ ಜೋರು ಒಮ್ಮೆ ಬಿಸಿಲು ಕಾಣಿಸಿದಾಗ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ, ಒಣಗಿದ ಬಟ್ಟೆ ಎಲ್ಲ ಏನು ಒಗ್ದ ಬಟ್ಟೆ ಎಲ್ಲ ಹೋಗಿ ಹೊರಗಡೆ ಹಾಕಿದೆ. ಒಂದು 5 ಮಿನಿಟ್ ಆಗಲಿಲ್ಲ, ಮಳೆ ಎಲ್ಲಿಂದ ಬಂತು ಅಂತ ಇಲ್ಲ. ಅದು ಬಂತು ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿದ್ರೆ ಫುಲ್ ನಾನು ಒದ್ದೆ. ಹೊರಗಡೆ ಹೋಗಿ ಒಳಗಡೆ ಬರುವಾಗ ನಾನು ಕೂಡ ಒದ್ದೆ, ಬಟ್ಟೆ ಕೂಡ ಒದ್ದೆ ಆಗಿದೆ. ಇನ್ನು ನಾನು ಹಾಕ್ಲಿಕ್ಕಿಲ್ಲ. ಇನ್ನು ಮಳೆ ನನ್ನನ್ನು ಮೋಸ ಮಾಡ್ಲಿಕ್ಕೆ ಆಗುದಿಲ್ಲ, ನಾನು ಹಾಕುದಿಲ್ಲ. ನಾನು ಅದಕ್ಕೆ ಒಳಗಡೆ ರೂಮಲ್ಲಿ ಹಗ್ಗ ಕಟ್ಟಿದೆ. ಯಾಕೆಂತ ಹೇಳಿದ್ರೆ ಈ ಮಳೆಗಾಲದಲ್ಲಿ ಯಾರು ಒಮ್ಮೆ ಒಳಗೆ ಒಮ್ಮೆ ಹೊರಗೆ ಓಡುದು, ಮತ್ತೆ ಒಣಗಿದ ಬಟ್ಟೆ ಕೂಡ ಒದ್ದೆ ಆಗ್ತದೆ. ಅದಕ್ಕಿಂತ ಹೊರಗಡೆ ಹಾಕದೇ ಇರೋದೇ ಒಳ್ಳೇದು. ಎಂಕಲ್ ಶಾಲೆ ಉಂಡತ್ತ ಪೀಟಿಗೆ ಎಂಕಲ್ ಬುಡಡ್ನ ಅಪ್ಪನಾಗ ಹೊರ ಬರ್ತಾ ಹೊರ ಉಂದು ನೊಂಬು ಎಂಕಲ್ ಬಲ್ತು ಸಾಕತ್ ನೆಕ್ಲಿ. ಮೆಣಸಿನ ಪೌಡರ್, ಅರಿಶಿನ ಪೌಡರ್, ನನಗೆ ಸಹ ಬೆಂಡೆಕಾಯಿ ಪಲ್ಯ ಇಷ್ಟ. ನನಗೆ ಪದಾರ್ಥ ಒಳ್ಳೆದಾಗೋದು ಯಾವುದು ಗೊತ್ತುಂಟ ಬೆಂಡೆಕಾಯಿಯಲ್ಲಿ? ಇದು ಊರಿನ ಬೆಂಡೆಕಾಯಿ ಉಂಟಲ್ಲ, ಅದು ನನಗೆ ತುಂಬ ಇಷ್ಟ. ಇದು ಗಟ್ಟದ ಬೆಂಡೆಕಾಯಿ, ಇದಕ್ಕೆಂಚತ್ತು ಇದು ಗಟ್ಟದ ಬೆಂಡೆಕಾಯಿ. ಊತ ಬೆಂಡೆಕಾಯಿ ಲೈಟ್ ಗ್ರೀನ್ ಬರ್ತದ, ಹೌದಾ? ಈ ಕಡೆ ಕೂಯಿ ಎಂತೂಡ ಬೆಂಡೆಕಾಯಿ ಹಾಕುವ. ಆ ಫ್ಯಾನ್ ಬಡತ್ತೆ ಘಾಟು ಬರ್ಬೋದು. ಅಡಿಗೆ ಮಾಡುವಾಗ ಬೆವರ್ತದೆ ಸಮಿತಿನ ಅಲ್ವಾ ಸಮಿತಿ? ನೀರು ಕುಡಿಲಿಕ್ಕೆ ನೆನಪೇ ಆಗುದಿಲ್ಲ, ಇವಾಗ ಮಳೆಗಾಲ ಅಲ್ವಾ, ನೆನಪಾಗುವ ಕುಡಿಯುದು ನಾನು. ನಿಮಗೆ ಬೇಕಾ ನೀರು? ಯಾವುದಾಗಿ ಗಂಟಂಡು ಬರ್ಕೊಂಡು ನಾವು 10 ಬೆಂಡೆಕಾಯಿ ಇದಾಯ ಗಂಟ ಅನ್ಸತ್ತು. ಹಾಂ ಬೆಂಡೆಕಾಯಿ ಹೌದಾ? ఇప్పుడు ಅಮ್ಮ ಅಮ್ಮ ಬೆಂಡೆಕಾಯಿ ರೆಡಿ ಆಯಿತು ಅಮ್ಮದು. ಹಾಗೆ ನಾವು ಊಟ ಮಾಡಲಿಕ್ಕೆ ಅಂತ ಕೂತ್ಕೊಂಡಿದ್ದೇವೆ. ಇವತ್ತು ಗಂಜಿ ಮತ್ತು ಬೆಂಡೆಕಾಯಿ ಪಲ್ಯ. ನಾನು ಆಚೆ ಈಚೆ ಇಬ್ಬರು ಮಕ್ಕಳು ಕೂಡ ಕೂತ್ಕೊಂಡಿದ್ದಾರೆ. ಹಾಗೆ ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ವ್ಲಾಗಿನ ಜೊತೆಗೆ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.